ಬೀದರ್ ಜಿಲ್ಲೆಯ ಕೆಂಪು ಭೂಮಿ. ಇಲ್ಲಿ ಕೇವಲ 3 ಅಡಿ ಅಗೆದ್ರೆ ಸಾಕು, ಕಲ್ಲಿನಂತೆ ಗಟ್ಟಿಯಾದ ಕುಸಿಯದ ಮಣ್ಣಿನ ಪದರು ಸಿಗುತ್ತದೆ. ಕಲ್ಲುಗಳನ್ನು ಇಟ್ಟಿಗೆಗಳಂತೆ ಕತ್ತರಿಸಿ ಮನೆ ಕಟ್ಟುವ ಈ ನೆಲ ಇಂದಿಗೂ ತನ್ನ ಗರ್ಭದಲ್ಲಿ 12ನೇ ಶತಮಾನದ ಶರಣರ ಇತಿಹಾಸ ಇನ್ನೂ ಬಚ್ಚಿಟ್ಕೊಂಡಿದೆ. ಆ ಶರಣರ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತಾ ಇವತ್ತು ನಾವು ಗಡವಂತಿ ಮತ್ತು ಚಿಟಗುಪ್ಪ ಗ್ರಾಮಗಳತ್ತ ಹೆಜ್ಜೆ ಹಾಕೋಣ. ಕೇಳಲು ಸಿದ್ಧರಿದ್ದೀರಾ? ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಸಮಿತಿಯ ಪ್ರಸ್ತುತಿ ಶರಣ ಸ್ಮಾರಕಗಳು ಸರಣಿಯ ಈ ಸಂಚಿಕೆಗೆ ಆದರದ ಸ್ವಾಗತ. ಹುಮ್ನಾಬಾದ್ ಸಮೀಪದ ಪ್ರಸಿದ್ಧ ಮಾಣಿಕನಗರದ ಮುಂದಿರುವ ಮೊಳಕೇರಾದಿಂದ ಕೇವಲ 5 ಕಿಲೋಮೀಟರ್ ಹಾಗೂ ಗಡವಂತಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾಲಗರ್ಭದಲ್ಲಿ ಹುದುಗಿರುವ ಅಂಥದ್ದೇ ಒಂದು ಸ್ಮಾರಕವಿದೆ. ಅದುವೇ ಶರಣ ಮುಗ್ಧ ಸಂಗಯ್ಯನವರ ಗವಿ. ಮೂಲತಃ ಬಸವ ಕಲ್ಯಾಣ ತಾಲೂಕಿನ ಶಿವಪುರದವರಾದ ಇವರು ಅಲ್ಲಿನ ಚಿಕ್ಕ ಮಠದ ಮುಖ್ಯಸ್ಥರಾಗಿ ಇಂಥದ್ದೇ ಗವಿಯೊಂದರಲ್ಲಿ ಧ್ಯಾನ ಅನುಷ್ಠಾನ ಮಾಡುತ್ತಿದ್ದರು. ನಾರಾಯಣಪುರ ಗ್ರಾಮದ ಚಿಕ್ಕ ಮಠದ ಅಂಗಳದಲ್ಲಿ ಇವರದ್ದೆನ್ನಲಾದ ಸಮಾಧಿಯಿದೆ. ಅಲ್ಲದೆ ವಿಜಾಪುರ ತಾಲೂಕಿನ ಉಪ್ಪಲದಿನ್ನಿ ಗ್ರಾಮದಲ್ಲಿ ಇವರ ಐಕ್ಯ ಮಂಟಪ, ದೊಡ್ಡ ಗುಡಿ ಹಾಗೂ ಇವರು ಗಾಣ ಹೊಡೆದರೆನ್ನಲಾದ ಮನೆ ಇಂದಿಗೂ ಇದೆ. ಆದರೆ ಗಡವಂತಿಯ ಈ ಗವಿ ಸಾಮಾನ್ಯವಾದದ್ದಲ್ಲ. ಸುಮಾರು 2400 ಚದರ ಅಡಿ ವಿಸ್ತಾರದ ದೊಡ್ಡ ನೆಲಗವಿ ಇದು. 60 ಬೈ 60 ಅಡಿ ವಿಸ್ತಾರದ ಈ ಗವಿಯನ್ನು ಸುರಂಗದಂತೆ ಮೆಟ್ಟಲುಗಳನ್ನು ಕೊರೆಯುತ್ತಾ ನಿರ್ಮಿಸಲಾಗಿದೆ. ಇದರ ಮಾಳಿಗೆ 1 ರಿಂದ 2 ಮೀಟರ್ ದಪ್ಪವಿದ್ದು ಮೇಲ್ಮೈ ನೆಲದ ಮಟ್ಟಕ್ಕೇ ಇದೆ. ಒಳಗೆ ಗಾಳಿ ಬೆಳಕಿಗಾಗಿ ಮಾಡಿರುವ ಬೆಳಕಿಂಡಿಗಳು, ದಪ್ಪನೆಯ ಚೌಕಾಕಾರದ ಕಂಬಗಳು ನಮ್ಮನ್ನು ಆ ಕಾಲಕ್ಕೆ ಕರೆದೊಯ್ಯುತ್ತವೆ. ಒಳ ಪ್ರವೇಶಿಸುತ್ತಲೇ ಬಲಗಡೆ ಒಂದು ಬಾವಿ, ನೇರ ಎದುರಿಗೆ ಗರ್ಭಗೃಹ. ಏಕಕಾಲಕ್ಕೆ 40 ರಿಂದ 50 ಜನ ಸುಲಭವಾಗಿ ಕುಳಿತುಕೊಳ್ಳಬಹುದಾದ ಈ ಸ್ಥಳವನ್ನು ನೋಡಿದರೆ ಶರಣರು ವಾಸಕ್ಕೆ, ಪೂಜೆ ಧ್ಯಾನದ ಪ್ರಶಾಂತತೆಗಾಗಿ ಇಂತಹ ಗವಿಗಳನ್ನೇ ಏಕೆ ನಿರ್ಮಿಸಿಕೊಂಡಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ಇದೇ ಗಡವಂತಿಯಲ್ಲಿ ಮತ್ತೊಂದು ಅಚ್ಚರಿಯಿದೆ. ತ್ರಿಪುರಾಂತ ಕೆರೆ ದಂಡೆಯಲ್ಲಿರುವ ಗವಿಗಿಂತಲೂ ದೊಡ್ಡದಾದ ನುಲಿಯ ಚಂದಯ್ಯನವರ ಗವಿ. ಅವರು ಇಲ್ಲಿ ಕೆಲಕಾಲ ಅನುಷ್ಠಾನ ಮಾಡಿದ್ದರ ಸ್ಮಾರಕವಾಗಿ ಆ ಗವಿಗೆ ಅವರ ಹೆಸರು ಇಂದಿಗೂ ಅಚ್ಚಳಿಯದೇ ಉಳಿದುಕೊಂಡು ಬಂದಿದೆ. ಆದರೆ ಇವೆಲ್ಲವನ್ನೂ ಮೀರಿಸುವ ಕಲ್ಯಾಣದ ಶರಣರ ಅತಿ ದೊಡ್ಡ ರಹಸ್ಯ ಅಡಗಿರುವುದು ಹುಮ್ನಾಬಾದ್ ತಾಲೂಕಿನ ಪುರಾತನ ಗ್ರಾಮ ಚಿಟಗುಪ್ಪದಲ್ಲಿ. ಇಲ್ಲಿನ ದಕ್ಷಿಣದ ಹೊರವಲಯದ ಗುಡ್ಡದಲ್ಲಿ ಒಂದು ಪ್ರಸಿದ್ಧ ಗವಿ ಇದೆ. ಅದೇ ಮಡಿವಾಳಪ್ಪನ ಗವಿ. ಇದು ಸುಮಾರು 100-120 ವರ್ಷಗಳ ಹಿಂದೆ ಬಾಳಿ ಬದುಕಿದ ಸಂತ ಮಡಿವಾಳಪ್ಪನವರು ನಿರ್ಮಿಸಿದ ಗವಿ ಎಂಬ ಜನಜನಿತ ಕತೆಗಳಿವೆ. ಆದರೆ ಗವಿಯ ರಚನೆ, ಆಯಾಮ ಮತ್ತು ಒಳಮಗ್ಗಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಬೃಹತ್ ಐತಿಹಾಸಿಕ ಸತ್ಯ ಹೊರಬೀಳುತ್ತದೆ. ಇದು ಮಡಿವಾಳಪ್ಪನವರ ಕಾಲದ ರಚನೆಯಲ್ಲ. ಇದು 12ನೇ ಶತಮಾನದ ಕಲ್ಯಾಣದ ಶರಣರ ಗವಿ. ಇದರ ಬೃಹದಾಕಾರ ಎಂಥವರನ್ನೂ ಬೆರಗುಗೊಳಿಸುತ್ತದೆ. ಮುಖ್ಯ ಗವಿಯ ಒಟ್ಟು ಉದ್ದ 100 ಅಡಿ, 35 ಅಡಿ ಉದ್ದ ಹಾಗೂ 16 ಅಡಿ ಅಗಲದ ಬೃಹತ್ ಗರ್ಭಗೃಹ. ಇನ್ನುಳಿದ 65 ಅಡಿ ಭಾಗ 35 ಅಡಿ ಅಗಲವಾಗಿದೆ. ಗವಿಯ ಮುಂದೆ ಗುಡ್ಡಗಳಿಂದ ಸುತ್ತುವರಿದ ಬಟ್ಟಲಾಕಾರದ ವಿಶಾಲವಾದ ನೈಸರ್ಗಿಕ ಅಂಗಳವಿದೆ. ಇಲ್ಲಿ ಸುಮಾರು 600-700 ಜನರು ಸರಳವಾಗಿ ಕುಳಿತುಕೊಳ್ಳಬಹುದು. ಇಲ್ಲಿನ ಮತ್ತೊಂದು ರೋಮಾಂಚಕ ವಾಸ್ತುಶಿಲ್ಪವೆಂದರೆ ದಕ್ಷಿಣದ ಗುಡ್ಡದ ಮುಖ್ಯ ಗವಿದ್ವಾರಕ್ಕೆ ಎದುರಾಗಿ ಗುಡ್ಡ ಕೊರೆದು ನಿರ್ಮಿಸಿದ ಅಗಸೆಯ ಆಕಾರದ ಮಹಾದ್ವಾರ. ಇದು 25 ಅಡಿ ದಪ್ಪ ಹಾಗೂ ಕೆಳಗೆ 9 ಅಡಿ ಅಗಲದ ಕಮಾನಿನ ಆಕಾರದಲ್ಲಿದ್ದು ಇದಕ್ಕೆ ಹೊಂದಿಕೊಂಡು 5 ದೊಡ್ಡ ಟಾಕುಗಳಿವೆ. ಒಳಗೆ ಪ್ರವೇಶಿಸಿದರೆ ಎಡ ಹಾಗೂ ಎದುರು ಮಗ್ಗಲಿನಲ್ಲಿ ತಲಾ 10 ಟಾಕುಗಳಿದ್ದವು. ಪಶ್ಚಿಮದ ಟಾಕುಗಳು ಹಾಳಾಗಿ ಈಗ ಹೊಸ ಮಂಟಪವಿದೆ.
ಯು ಆಕಾರದ ಈ ಟಾಕುಗಳಲ್ಲಿ ಕನಿಷ್ಠ 200 ಜನ ವಸತಿ ಮಾಡಬಹುದು. ಇವುಗಳ ನಡುವಿನ ವಿಸ್ತಾರವಾದ ಅಂಗಳದಲ್ಲಿ 500ರಿಂದ 1000 ಜನ ಸೇರಬಹುದು. ಬಸವ ಕಲ್ಯಾಣ ಪರಿಸರದಲ್ಲಿ ಇಷ್ಟು ದೊಡ್ಡ ಹಾಗೂ ವಸತಿ ಸೌಕರ್ಯವುಳ್ಳ ಗವಿ ಬೇರೊಂದಿಲ್ಲ. ಹಾಗಾದ್ರೆ ಈ ಗವಿಯ ಮೂಲ ಗದ್ದುಗೆ ಯಾರದ್ದು? ಯಾರಿಗೂ ತಿಳಿದಿಲ್ಲ. ಮಡಿವಾಳಪ್ಪನವರು ಲಿಂಗೈಕ್ಯರಾದಾಗ ಗವಿಯ ದ್ವಾರದ ಒಳಭಾಗದ ಬಳಕ್ಕೆ ಸಂಸ್ಕಾರ ಮಾಡಿ ಗದ್ದುಗೆ ನಿರ್ಮಿಸಿದಂತಿದೆ. ಆದ್ದರಿಂದ ಈ ಹೆಸರು ನಂತರದ ದಿನಗಳಲ್ಲಿ ಬಂದಿರುವುದು ಖಚಿತ. ಇದರ ವಿಶಾಲವಾದ ರಚನೆಯನ್ನು ಗಮನಿಸಿದರೆ ಕಲ್ಯಾಣದ ಹೊರಗಡೆ ಶರಣರು ವಿಶೇಷ ಚರ್ಚೆಗಳಿಗಾಗಿ ಸೇರಲು ಉದ್ದೇಶಪೂರ್ವಕವಾಗಿ ನಿರ್ಮಿಸಿಕೊಂಡ ಮತ್ತೊಂದು ಅನುಭವ ಮಂಟಪ ಇದಾಗಿರಬಹುದೇ ಎಂಬ ಊಹೆಗೆ ಈ ಸಭಾಂಗಣಗಳೇ ಸಾಕ್ಷಿ ನುಡಿಯುತ್ತವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇದೇ ಚಿಟಗುಪ್ಪದಲ್ಲಿ ಈ ಗವಿಯ ಸಮೀಪವೇ ಅಲ್ಲಮ ಪ್ರಭುಗಳ ಮತ್ತು ಸಿದ್ದರಾಮ ಶಿವಯೋಗಿಗಳ ಕವಿಗಳಿವೆ. ಸಣ್ಣ ಗುಡ್ಡವೊಂದರಲ್ಲಿ ಅನೇಕ ಗವಿಗಳ ಗುರುತುಗಳಿದ್ದು ಊರಿನಲ್ಲಿ 360 ಗೋಸಾಯಿಗಳ ಮನೆ ಮಠಗಳಿವೆ. ಈ ಎಲ್ಲಾ ಪುರಾವೆಗಳು ಚಿಟಗುಪ್ಪವು ಶರಣರ, ಅದರಲ್ಲೂ ಮುಖ್ಯವಾಗಿ ಅಲ್ಲಮ ಪ್ರಭುಗಳ ಪ್ರಮುಖ ನೆಲೆಯಾಗಿತ್ತು ಎಂದು ಸಾರುತ್ತಿವೆ. ಮಣ್ಣಿನ ಒಡಲಲ್ಲಿರುವ ಈ ಗವಿಗಳು ಶರಣರ ಸಮಾನತೆಯ ಕನಸು ಹಾಗೂ ಬೌದ್ಧಿಕ ಕ್ರಾಂತಿಯನ್ನು ಜೀವಂತವಾಗಿರಿಸಿರುವ ಜ್ಞಾನ ದೇಗುಲಗಳು. ಇತಿಹಾಸದ ಸತ್ಯ ಬೇರೆ ಹೆಸರಿನಲ್ಲಿ ಅಡಗಿದ್ದರೂ ಅದರ ಬೆಳಕು ಎಂದಿಗೂ ಮರೆಯಾಗದು. ಈ ಸಂಚಿಕೆಯಲ್ಲಿರುವ ಮಾಹಿತಿಯು ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರು ಬರೆದ ಬಸವ ಸಮಿತಿ ಪ್ರಕಟಿಸಿರುವ 12ನೇ ಶತಮಾನದ ಶರಣ ಸ್ಮಾರಕಗಳು ಕೃತಿಯನ್ನು ಆಧರಿಸಿದೆ. ಇನ್ನಷ್ಟು ಶರಣ ಸ್ಮಾರಕಗಳ ಪರಿಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.